ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, 16th ಫೈನಾನ್ಸ್ ಕಮಿಷನ್ ಕೇಂದ್ರ ಸರ್ಕಾರ ಇದರ ರೆಕಮೆಂಡೇಷನ್ಸ್ನ ಒಪ್ಕೊಂಡಿದೆ. ಆ್ಯಂಡ್ ರೀಸೆಂಟ್ಲಿ ಇದರ 16th ಫೈನಾನ್ಸ್ ಕಮಿಷನ್ ಚೇರ್ಮನ್ ಆದಂಥ ಅರವಿಂದ್ ಪನಗರಿಯಾ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ಈ ಒಂದು ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ನ ಒಪ್ಪಿಸಿದ್ದಾರೆ ಆ್ಯಂಡ್ ಅವರು ಒಪ್ಕೊಂಡಿದ್ದಾರೆ. ಆದ್ದರಿಂದ ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಈ ಒಂದು ವಿಷಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ 545 PSI ರೀ ಎಕ್ಸಾಮ್ ಏನು ನಡೆದಿತ್ತೋ, ಓಕೆ, 545 ರೀ ಎಕ್ಸಾಮ್ ಒಳಗೆ ಈ ಪ್ರಶ್ನೆನ ಕೇಳಿದರು. 16th ಫೈನಾನ್ಸ್ ಕಮಿಷನ್ ಯಾವ ವರ್ಷದಿಂದ ಯಾವ ವರ್ಷಕ್ಕೆ ನೇಮಕ ಮಾಡಲಾಗಿದೆ ಅಂತ 2026ಇಂದ 31ವರೆಗೂ ಇದೇ ರೆಕಮೆಂಡೇಷನ್ಸ್ಗಳು ಆ್ಯಂಡ್ ಈ ಒಂದು ನಿಯಮಗಳು ಮುಂದುವರಿತವೆ. 2030ವರೆಗೂ ಇದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ಗೆ ಏನೇನು ಕ್ವಶನ್ ಕೇಳಬಹುದು, ಯಾವ ಥರ ಕಂಪ್ಯಾರಿಸನ್ ಮಾಡಿ ಕೇಳ್ಬೋದು, UPSC ಅಂತ ಎಕ್ಸಾಮ್ಗೆ ಎಂಥ ಕ್ವಶನ್ ಕೇಳ್ತಾರೆ ಆ್ಯಂಡ್ ರಾಜ್ಯ ಸರ್ಕಾರದವರು ಎಂಥ ಕ್ವಶನ್ ಕೇಳ್ತಾರೆ, ಸಂವಿಧಾನದ ಏನು ಮಹತ್ವ ಇದಕ್ಕಿದೆ, ಏನಾದರೂ ಡಿಸ್ಪ್ಯೂಟ್ ಇದ್ದಾವೆ ಅಂದರೆ ಅದು ಏನು ಡಿಸ್ಪ್ಯೂಟ್ ಇದ್ದಾವೆ ಅನ್ನುವಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಗೈಸ್. ಫೈನಾನ್ಸ್ ಕಮಿಷನನ್ನು ಏನಂತ ಕರೀತಾರೆ? ಬ್ಯಾಲೆನ್ಸಿಂಗ್ ವೀಲ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್. ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ನಡುವೆ ತೆರಿಗೆ ಹಂಚಿಕೆಯಲ್ಲಿ ಮಹತ್ವದ ಪಾತ್ರವನ್ನು ಈ ಫೈನಾನ್ಸ್ ಕಮಿಷನ್ ವಹಿಸುತ್ತೆ. ಭಾರತ ಸಂವಿಧಾನದ 280ನೇ ವಿಧಿಯ ಅಡಿಯಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ರಾಷ್ಟ್ರಪತಿಯವರು ಈ ಒಂದು ಫೈನಾನ್ಸ್ ಕಮಿಷನನ್ನು ನೇಮಕ ಮಾಡ್ತಾರೆ. ಓಕೆ, ಭಾರತ ಸಂವಿಧಾನವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸಿನ ಸಂಬಂಧಗಳನ್ನು ಸಮತೋಲನ ಮಾಡಲಿಕ್ಕೆ ಇದು ವಿಶೇಷವಾದಂಥ ಒಂದು ಪಾತ್ರವನ್ನು ವಹಿಸ್ತದೆ. ಓಕೆ, ನಂತರ ಭಾರತ ಒಂದು ಫೆಡರಲ್ ಸಿಸ್ಟಮನ್ನು ಹೊಂದಿದೆ. ಇಂಥ ಒಂದು ವ್ಯವಸ್ಥೆಯನ್ನು ಹೊಂದಿದ ದೇಶವಾಗಿರುವುದರಿಂದ ತೆರಿಗೆ ಸಂಗ್ರಹಣೆ ಹೆಚ್ಚು ಕೇಂದ್ರ ಸರ್ಕಾರದ ಕೈಯಲ್ಲಿ ಇರ್ತದೆ. ಆದರೆ ವೆಚ್ಚದ ಜವಾಬ್ದಾರಿ ಹೆಚ್ಚಿನ ಪ್ರಮಾಣದಲ್ಲಿ ರಾಜ್ಯಗಳ ಮೇಲೂ ಕೂಡ ಇರ್ತದೆ. ಈ ಹಣಕಾಸಿನ ಅಸಮತೋಲನವನ್ನು ಸರಿಪಡಿಸಲಿಕ್ಕೆ ಸಂವಿಧಾನ ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನು ರಚಿಸುವಂತೆ ನಿರ್ದೇಶಿಸಿದೆ. ಓಕೆ, ಅದರ ಪ್ರಕಾರ 16ನೇ ಹಣಕಾಸು ಆಯೋಗವು 2026ರಿಂದ 31ರವರೆಗೆ ಕೇಂದ್ರ ತೆರಿಗೆ ಹಂಚಿಕೆ ಅಷ್ಟೇ ಅಲ್ಲ, ಯಾವ ಅನುದಾನ ಕೊಡ್ತದೆ ಸರ್ ಅಂದರೆ ಹೇಳ್ತೀನಿ. ರಾಜ್ಯಗಳ ಆರ್ಥಿಕ ಬಲವರ್ಧನೆಗೆ ಏನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಮುಂತಾದ ಶಿಫಾರಸುಗಳನ್ನು ಕೇಂದ್ರ ಸರ್ಕಾರಕ್ಕೆ ಇದು ನೀಡ್ತದೆ. ಓಕೆ, ನೆಕ್ಸ್ಟ್ ಕೇಂದ್ರ ಹಣಕಾಸು ಆಯೋಗಗಳ ಕ್ರಮ ಮತ್ತು ಅಧ್ಯಕ್ಷರು ಏನೇನು ನಿಮಗೆಲ್ಲ ಕ್ವಶನ್ ಬರ್ಬೋದು. ಬಹಳಷ್ಟು ಎಕ್ಸಾಮ್ಗಳಲ್ಲಿ GK ಪಾರ್ಟ್ ಆಗಿ ಫಸ್ಟ್ ಫೈನಾನ್ಸ್ ಕಮಿಷನ್ದು ಅಪಾಯಿಂಟ್ ಮಾಡಿದ್ದು 1951. ಇದರ ಅಧ್ಯಕ್ಷರು KC ನಿಯೋಗಿ. ಇದು ಒಂದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಫೈನಾನ್ಸ್ ಕಮಿಷನ್ ದಟ್ ಈಸ್ K ಸಂತಾನಂ. ಈ ಸಂತಾನಂ ಸಮಿತಿ ಅಂತ ಒಂದು ಸಮಿತಿಯನ್ನು ಕೂಡ ಬಹಳಷ್ಟು ಎಕ್ಸಾಮಲ್ಲಿ ನಿಮಗೆ ಕೇಳಿದ್ದಾರೆ. ಸಂತಾನಂ ಸಮಿತಿಯನ್ನು ಯಾವ ಕಾರಣಕ್ಕಾಗಿ ನೇಮಕ ಮಾಡಲಾಗಿತ್ತು ಮತ್ತು ಅದು ಏನು ರೆಕಮೆಂಡೇಷನ್ ಮಾಡೈತಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. 15th ಫೈನಾನ್ಸ್ ಕಮಿಷನ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಮೋಸ್ಟ್ ಕಾಂಟ್ರವರ್ಷಿಯಲ್ ಫೈನಾನ್ಸ್ ಕಮಿಷನ್ ಕೂಡ ಆಗಿದೆ. ಯಾವ ಕಾರಣಕ್ಕಾಗಿ ನಾನು ಹೇಳ್ತೀನಿ. ನಂದ ಕಿಶೋರ್ ಸಿಂಗ್, NK ಸಿಂಗ್ ಇದರ ಅಧ್ಯಕ್ಷರಾಗಿದ್ದರು. ಎಸ್, ಫಸ್ಟ್ 2 ಆಮೇಲೆ ಲಾಸ್ಟಿಗೆ 2 ಆದರೂ ನಿಮಗೆ ನೆನಪು ಇರಲೇಬೇಕು. ಅದರ ಜೊತೆಗೆ 16th ಫೈನಾನ್ಸ್ ಕಮಿಷನ್ 2026ಇಂದ 31 ಡಾಕ್ಟರ್ ಅರವಿಂದ್ ಪನಗರಿಯಾ. ಮೊದಲು ಇವರು ನೀತಿ ಆಯೋಗದೊಳಗೂ ಕೂಡ ಕೆಲಸ ಮಾಡಿದ್ದಾರೆ. ಹೀಗೆ ನಾನು ಕೇಂದ್ರ ಸರ್ಕಾರದ ಬಗ್ಗೆ ಈ ವಿವರಣೆಗಳನ್ನ ನೀಡಿದ್ದೀನಿ. ನಿಮಗೇನು ಕೇಳ್ತಿದ್ದೀನಿ, ಕರ್ನಾಟಕದೊಳಗೆ ಮೊದಲನೇ ಫೈನಾನ್ಸ್ ಕಮಿಷನ್, ರಾಜ್ಯದೊಳಗೂ ಕೂಡ ರಾಜ್ಯಪಾಲರು ಪ್ರತಿ 5 ವರ್ಷಕ್ಕೊಮ್ಮೆ ಫೈನಾನ್ಸ್ ಕಮಿಷನನ್ನು ಅಪಾಯಿಂಟ್ ಮಾಡ್ತಾರೆ. ಮೊದಲನೇ ಫೈನಾನ್ಸ್ ಕಮಿಷನ್ ಚೇರ್ಮನ್ ಯಾರಿದ್ರು, 2ನೇದು ಯಾರಿದ್ರು, ಈಗ ಎಷ್ಟನೇ ಫೈನಾನ್ಸ್ ಕಮಿಷನ್ ರಾಜ್ಯದೊಳಗೆ ಕೆಲಸ ಮಾಡ್ತಿದೆ. ಕಮೆಂಟ್ ಬಾಕ್ಸ್ ಒಳಗೆ ಇದನ್ನು ನೀವೇ ಬರಿಬೇಕು, ಕರ್ನಾಟಕ ರಾಜ್ಯದ್ದು ನೀವೇ ಬರೀರಿ. ಓಕೆ,
ಸೊ 16ನೇ ಹಣಕಾಸು ಆಯೋಗದ ಮುಖ್ಯ ವಿಷಯವನ್ನು ನೋಡಬೇಕು ಅಂದರೆ 2023 ಇದನ್ನು ನೇಮಕ ಮಾಡಿದೆ. ಯಾವ ಅವಧಿಗೆ? 26ರಿಂದ 30. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೇ ಕ್ವಶನ್ ಕೇಳ್ತಾರೆ ಭಾಳ ಸರ್ತಿ, ನೀವು ಗೊತ್ತಿದ್ದು ತಪ್ಪಾಗಿ ಬರ್ತೀರಾ. ಇದರ ಅಧ್ಯಕ್ಷರು ಅರವಿಂದ್ ಪನಗರಿಯಾ. ಆ್ಯಂಡ್ ರಾಜ್ಯಗಳ ಪಾಲು ವರ್ಟಿಕಲ್ ಡಿವಲ್ಯೂಷನ್. ಓಕೆ, ರಾಜ್ಯಗಳಿಗೆ ಫಾರ್ ಎಕ್ಸಾಂಪಲ್ ರಾಜ್ಯಗಳು ತೆರಿಗೆಯನ್ನು ಸಂಗ್ರಹ ಮಾಡಿ ಕೇಂದ್ರ ಸರ್ಕಾರಕ್ಕೆ 100 ರೂಪಾಯಿಯನ್ನು ಕೊಟ್ಟರೆ ಆ 100 ರೂಪಾಯಿ ಒಳಗೆ 41 ರೂಪಾಯಿ, ಓಕೆ 41%, ಅಂದರೆ ಎಷ್ಟು? 100 ರೂಪಾಯಿಯಲ್ಲಿ 41 ರೂಪಾಯಿಯನ್ನು ವಾಪಸ್ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ವರ್ಟಿಕಲ್ ಡಿವಲ್ಯೂಷನ್ ಅಂದರೆ ಇಷ್ಟು ಕೊಡಲೇಬೇಕು, 41% ವಾಪಸ್ ಕೊಡಲೇಬೇಕು ಎಲ್ಲ ರಾಜ್ಯಗಳಿಗೆ ಅಂತ ಇರುವಂತಹ ಒಂದು ನಿಯಮವನ್ನು ಹೀಗೆ ಕರಿತೀವಿ. ಉದ್ದೇಶ ಏನು ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸನ್ನು ಸಮತೋಲನ ಮಾಡೋದು. ಓಕೆ, ಹಾಗೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಕೂಡ ಅಪಾಯಿಂಟ್ ಮಾಡ್ತಾರೆ. ನೋಡಿ, ಈಗ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಗಳು ಎಲ್ಲ ಏನು ಮಾಡ್ತವೆ? ಈ ಒಂದು ತೆರಿಗೆಯನ್ನು ಸಂಗ್ರಹ ಮಾಡಿಕೊಡ್ತವೆ. ಹಾಗೆ ಎಲ್ಲ ಪಂಚಾಯಿತಿಗಳು ತೆರಿಗೆಯನ್ನು ಸಂಗ್ರಹ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೊಡ್ತವೆ. ಸೊ ಈ ಒಂದು ಸ್ಥಳೀಯ ಸರ್ಕಾರಗಳ ಬಲವರ್ಧನೆಗಾಗಿ ಈ ಒಂದು ಸ್ಟೇಟ್ ಫೈನಾನ್ಸ್ ಕಮಿಷನನ್ನು ಕೂಡ ನೇಮಕ ಮಾಡಲಾಗುತ್ತೆ. ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ? ನೋಡಿ, ಕೇಂದ್ರ ಒಂದು ಫೈನಾನ್ಸ್ ಕಮಿಷನ್ 280ನೇ ವಿಧಿ ಅಡಿಯಲ್ಲಿ. ಇನ್ನು ಈ ಒಂದು ಸ್ಟೇಟ್ ಫೈನಾನ್ಸ್ ಕಮಿಷನ್ ಆರ್ಟಿಕಲ್ 243I, ವೆರಿ ಇಂಪಾರ್ಟೆಂಟ್. ಪಂಚಾಯತ್ಸ್ ಆ್ಯಂಡ್ 243Y ಮುನ್ಸಿಪಾಲಿಟೀಸ್. ಓಕೆ, ಮುನ್ಸಿಪಲ್ ಕಾರ್ಪೊರೇಷನ್ಸ್ ಇರ್ತಾವಲ್ವಾ, ಸೊ ಅಲ್ಲಿ. ಓಕೆ, ನೆಕ್ಸ್ಟ್ ಸಾಮಾನ್ಯವಾಗಿ ಪಂಚಾಯಿತಿ ಮತ್ತು ಮುನ್ಸಿಪಾಲಿಟೀಸ್ ಸಂಬಂಧ ಇನ್ನೂ ಒಂದು ಬಲವರ್ಧನೆಗಾಗಿ ಇದನ್ನು ಮಾಡಿರ್ತದೆ. ಸ್ಟೇಟ್ ಫೈನಾನ್ಸ್ ಕಮಿಷನ್ ವೈಶಿಷ್ಟ್ಯತೆಗಳು: ಪ್ರತಿ 5 ವರ್ಷಕ್ಕೊಮ್ಮೆ ರಾಜ್ಯಪಾಲರಿಂದ ನೇಮಕ ಆಗ್ತದೆ. ಇವರೇನು ಪರಿಶೀಲನೆ ಮಾಡ್ತಾರೆ? ಪಂಚಾಯತ್ ಹಣಕಾಸು ಸ್ಥಿತಿ, ಮುನ್ಸಿಪಾಲಿಟಿ ಹಣಕಾಸು ಸ್ಥಿತಿಯನ್ನು ನೋಡಿ ಶಿಫಾರಸುಗಳನ್ನು ನೀಡ್ತದೆ. ರಾಜ್ಯ ತೆರಿಗೆ ಹಂಚಿಕೆ ಯಾವ ಥರ ಮಾಡಬೇಕು ಅಂತ ಹೇಳುತ್ತೆ. ಆಮೇಲೆ ಕೆಲವೊಂದು ಪಂಚಾಯಿತಿಗಳಿಗೆ ಗ್ರ್ಯಾಂಟ್ಸ್ ಇನ್ ಏಡ್, ಓಕೆ, ಏನಾದರೂ ಎಕ್ಸ್ಟ್ರಾ ದುಡ್ಡನ್ನು ಕೊಡಬೇಕಾಗಿದೆಯಾ ಅಥವಾ ಅಲ್ಲೇನಾದರೂ ಹಿಂದುಳಿದಿದೆಯಾ ಅನ್ನೋದನ್ನು ನೋಡಿ ಹೇಳ್ತದೆ. ಆ್ಯಂಡ್ ಲೋಕಲ್ ಬಾಡಿಯ ಬಲವರ್ಧನೆಗಾಗಿ ಇದು ಇರೋದನ್ನು ಕಾಣ್ತೀವಿ ಗೈಸ್. ಸೆಂಟ್ರಲ್ ಮತ್ತು ಸ್ಟೇಟ್ ಫೈನಾನ್ಸ್ ಕಮಿಷನ್ ಹೋಲಿಕೆ ಮಾಡೋದಾದರೆ ಸೆಂಟ್ರಲ್ ಫೈನಾನ್ಸ್ ಕಮಿಷನನ್ನು ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಸ್ಟೇಟ್ ಫೈನಾನ್ಸ್ ಕಮಿಷನನ್ನು ಯಾರು? ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ. ಸೆಂಟ್ರಲ್ ಫೈನಾನ್ಸ್ ಕಮಿಷನ್ 280ನೇ ವಿಧಿಯಡಿಯಲ್ಲಿ, ಸ್ಟೇಟ್ ಫೈನಾನ್ಸ್ ಕಮಿಷನ್ 243I ಮತ್ತು 243Y. ನೋಡಿ, ನಿಮಗೆ ಮೊನ್ನೆ ನಡೆದಂಥ PDO ಎಕ್ಸಾಮಲ್ಲೂ ಕೂಡ ಇದನ್ನು ಪ್ರಶ್ನೆಯಾಗಿ ಕೇಳಿದ್ದಾರೆ ಗೈಸ್. ಅಧಿಕಾರಾವಧಿ ಎರಡಕ್ಕೂ ಕೂಡ 5 years ಇರ್ತದೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಫೈನಾನ್ಸ್ ಕಮಿಷನ್ ಪ್ರೆಸಿಡೆಂಟ್ಗೆ ತನ್ನ ರಿಪೋರ್ಟನ್ನು ಒಪ್ಪಿಸಿದರೆ ಸ್ಟೇಟ್ದು ಗವರ್ನರ್ಗೆ ಒಪ್ಪಿಸುತ್ತೆ. ಓಕೆ, ನಿಮಗೆ ಪರೀಕ್ಷೆ ಒಳಗೆ ನೆನಪಿಡಬೇಕಾದಂಥ ವಿಷಯ ಯಾವುದು ಅಂದರೆ ಆರ್ಟಿಕಲ್ 280 ಫೈನಾನ್ಸ್ ಕಮಿಷನ್, 16 ಫೈನಾನ್ಸ್ ಕಮಿಷನ್ ಚೇರ್ಮನ್ ಯಾರು, ಶೇರಿಂಗ್ ಎಷ್ಟು % ಕೊಡಬೇಕು, ಆ್ಯಂಡ್ ಆರ್ಟಿಕಲ್ 243I 243Y ಸ್ಟೇಟ್ ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳುತ್ತೆ. ಗವರ್ನರ್ ಅಪಾಯಿಂಟ್ಸ್ ದ ಸ್ಟೇಟ್ ಫೈನಾನ್ಸ್ ಕಮಿಷನ್, ಪ್ರೆಸಿಡೆಂಟ್ ಅಪಾಯಿಂಟ್ಸ್ ಸೆಂಟ್ರಲ್ ಫೈನಾನ್ಸ್ ಕಮಿಷನ್. ಇವಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ವಿಷಯಗಳು. ಎಸ್, ಅದನ್ನು ನಾನು ಹೇಳಿದ್ದೀನಿ. ನೋಡಿ, ಆರ್ಟಿಕಲ್ 280 ಅಡಿಯಲ್ಲಿ ಭಾರತ ಸಂವಿಧಾನದ ವಿಧಿ ಅಡಿಯಲ್ಲಿ ಹಣಕಾಸು ಆಯೋಗದ ಬಗ್ಗೆ ಸ್ಪಷ್ಟವಾಗಿ ಹೇಳಲಾಗಿದೆ. ಅಂದರೆ ಇದು ಒಂದು ಸಂವಿಧಾನಿಕ ಸಂಸ್ಥೆ ಆಗಿದೆ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ರಾಷ್ಟ್ರಪತಿಗಳು ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನು ರಚಿಸಬೇಕು ಅಥವಾ ಇದು ಇಂಪಾರ್ಟೆಂಟಾ, ಅಗತ್ಯವಿದ್ದರೆ ಮುಂಚಿತವಾಗಿಯೂ ರಚಿಸಬಹುದು. 5 ವರ್ಷಕ್ಕೊಮ್ಮೆನೇ ಅಂತಲ್ಲ, ಅಗತ್ಯವಾಗಿದ್ದರೆ ಮುಂಚಿತವಾಗಿಯೂ ಕೂಡ ಅದು ರಚಿಸಬಹುದು. ಈ ಒಂದು ಫೈನಾನ್ಸ್ ಕಮಿಷನ್ನ ಅಂದರೆ ಹಣಕಾಸು ಆಯೋಗದ ಕರ್ತವ್ಯಗಳು ಏನೇನು, ಇವು ಬಹಳನೇ ಇಂಪಾರ್ಟೆಂಟು. ಭಾಳ ಎಕ್ಸಾಮ್ ಒಳಗೆ ಈ ಪ್ರಶ್ನೆನ ಕೇಳಿದ್ದಾರೆ ಗೈಸ್. IAS ಎಕ್ಸಾಮಿಂದ ಹಿಡಿದು PC ಎಕ್ಸಾಮ್ವರೆಗೂ ಈ ಪ್ರಶ್ನೆನ ಕೇಳಿದ್ದಾರೆ. ಓಕೆ, ಇವತ್ತು ನೋಡಿ 1 ಓನ್ಲಿ, 1 2 3 ಓನ್ಲಿ ಆ ಥರ ಎಲ್ಲ ಪ್ರಶ್ನೆ ಬರ್ತಿದ್ದಾವೆ. ಅದಕ್ಕೆ ಇವ್ಕೂರ್ನ ಲಕ್ಷ್ಯ ಕೊಟ್ಟು ಕೇಳ್ರಿ. ಒಂದನೇದು ಇದ್ರ ಕರ್ತವ್ಯ ಏನಂದರೆ ಕೇಂದ್ರ ತೆರಿಗೆಗಳ ಹಂಚಿಕೆ.
ನಾನು ಹೇಳಿದ್ದೀನಿ, ಭಾರತ ಒಂದು ಒಕ್ಕೂಟ ವ್ಯವಸ್ಥೆ. ಸೊ ಕೇಂದ್ರ ಸರ್ಕಾರಕ್ಕೆ ಎಲ್ಲ ರಾಜ್ಯ ಸರ್ಕಾರಗಳು ತೆರಿಗೆಯನ್ನು ಸಂಗ್ರಹ ಮಾಡಿಕೊಡ್ತವೆ. ತೆರಿಗೆಯನ್ನು ಸಂಗ್ರಹ ಮಾಡಿಕೊಟ್ಟಲ್ಲಿ ಎಷ್ಟು ತೆರಿಗೆಯನ್ನು ರಾಜ್ಯಗಳಿಗೆ ಮರಳಿ ನೀಡಬೇಕು ಅನ್ನೋದನ್ನು ಈ ಫೈನಾನ್ಸ್ ಕಮಿಷನ್ ಹೇಳುತ್ತೆ. ಹೌದಲ್ವಾ? ಮರಳಿ ನೀಡಲಿಲ್ಲ ಅಂದರೆ ಅವ್ರು ಯಾಕೆ ತೆರಿಗೆ ಕೊಡ್ತಾರೆ? ಸೆಂಟ್ರಲ್ ಸ್ಟೇಟ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಬ್ಯಾಲೆನ್ಸಿಂಗ್ ವೀಲ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್. ನೆಕ್ಸ್ಟ್, ರಾಜ್ಯಗಳ ನಡುವಿನ ಹಂಚಿಕೆ ವಿಧಾನ. ಅಂದ್ರೆ ಕೆಲವೊಂದು ರಾಜ್ಯಗಳು ಹೆಚ್ಚು ಕಾಡುಗಳಲ್ಲಿರ್ತವೆ, ಬುಡಕಟ್ಟು ಜನಾಂಗದಲ್ಲಿರ್ತವೆ, ಹಿಂದುಳಿದಿರ್ತವೆ. ಅವಕ್ಕೆ ಎಷ್ಟು ಕೊಡಬೇಕು, ಮುಂದುವರೆದಂಥ ರಾಜ್ಯಗಳಿಗೆ ಎಷ್ಟು ಕೊಡಬೇಕು, ಯಾವ ಆಧಾರದ ಮೇಲೆ ಕೊಡಬೇಕು, ಈ ಎಲ್ಲವನ್ನು ಕೂಡ ಇದು ಹೇಳುತ್ತೆ. ನೆಕ್ಸ್ಟ್, ಗ್ರ್ಯಾಂಟ್ಸ್ ಇನ್ ಏಡ್. ಸಾಲ ಕೊಡಬೇಕಾ ರಾಜ್ಯಗಳಿಗೆ, ಯಾವ ಆಧಾರದ ಮೇಲೆ ಕೊಡಬೇಕು, ಯಾಕೆ ಕೊಡಬೇಕು ಅವಕ್ಕೆ ಸಾಲ ಅನ್ನೋದನ್ನು ಇದು ಹೇಳುತ್ತೆ. ಪಂಚಾಯತ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಹಣಕಾಸು ಬಲವರ್ಧನೆ. ನೋಡ್ರ್ಯಾ, ಓನ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ತೆರಿಗೆ ಹಂಚಿಕೆಯನ್ನು ಮಾತ್ರ ಹೇಳೋದಿಲ್ಲ. ಈವನ್ ಪಂಚಾಯಿತಿಗಳ ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆಗೂ ಕೂಡ ಫೈನಾನ್ಸ್ ಕಮಿಷನ್ ಬೇಕು ಅಂದೇ ರೆಕಮೆಂಡೇಶನ್ ಕೊಡಬಹುದು. ಓಕೆ. ನೆಕ್ಸ್ಟ್, ಮತ್ತು 5ನೇದು ರಾಷ್ಟ್ರಪತಿಗಳು ಸೂಚಿಸಿದ ಇತರೆ ವಿಷಯಗಳು. ರಾಷ್ಟ್ರಪತಿ ಮತ್ತೇನಾದರೂ ಯಾವುದಾದ್ರೂ ವಿಷಯಗಳ ಬಗ್ಗೆ ಇದ್ರ ಬಗ್ಗೆನೂ ನೀವು ಸ್ಟಡಿ ಮಾಡಿ ನನಗೆ ರೆಕಮೆಂಡೇಶನ್ ಕೊಡ್ರಿ ಅಂದ್ರೆ ಇದು ಅದಕ್ಕೂ ರೆಕಮೆಂಡೇಶನನ್ನು ಕೊಡುತ್ತೆ. ಇಷ್ಟು ನೀವು ನೆನಪಲ್ಲಿ ಇಟ್ಕೊಳ್ರಿ. ಈ 5 ಕರ್ತವ್ಯಗಳು, ಫಂಕ್ಷನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಓಕೆ. ನೆಕ್ಸ್ಟ್, 16ನೇ ಹಣಕಾಸು ಆಯೋಗದ ಮೂಲ, 16th ಫೈನಾನ್ಸ್ ಕಮಿಷನ್. ಇದ್ರ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಇನ್ನು ವರ್ಟಿಕಲ್ ಡೆವಲ್ಯೂಷನ್ ಅಂದರೆ ಏನು? ಲಂಬ ಹಂಚಿಕೆ. 2 ಬರ್ತವೆ. ಓಕೆ. ಒಂದು ವರ್ಟಿಕಲ್ ಡಿವಲ್ಯೂಷನ್, ಇನ್ನೊಂದು ಹಾರಿಜಾಂಟಲ್ ಡಿವಲ್ಯೂಷನ್. ಇವುಗಳ ಬಗ್ಗೆ ನಾನು ನಿಮಗೆ ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಲಂಬ ಹಂಚಿಕೆ ನೋಡಿ, ಕೇಂದ್ರ ಸಂಗ್ರಹಿಸಿದ ತೆರಿಗೆಗಳಲ್ಲಿ ರಾಜ್ಯಗಳಿಗೆ ಎಷ್ಟು ಪರ್ಸೆಂಟ್, ಅಂದರೆ ಎಲ್ಲ ರಾಜ್ಯಗಳಿಗೆ ಎಷ್ಟು ಪರ್ಸೆಂಟ್ ನೀಡಬೇಕು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ವರ್ಟಿಕಲ್ ಡೆವಲ್ಯೂಷನ್, ಲಂಬ ಹಂಚಿಕೆ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಐತ್ಲಾ, ಎಲ್ಲ ರಾಜ್ಯಗಳು 41% ಅಂದರೆ 100 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ಟವು ಅಂದ್ರೆ 41 ರೂಪೀಸ್ ಮಾತ್ರ ಕೊಡ್ತಾರೆ. ಓಕೆ. ವರ್ಟಿಕಲ್ ಡೆವಲ್ಯೂಷನ್ ಅಂದರೆ. ಓಕೆ. ಸೊ 16ನೇ ಆಯೋಗದ ಶಿಫಾರಸಿನ ಮೇರೆಗೆ ವರ್ಟಿಕಲ್ ಡೆವಲ್ಯೂಷನ್ ಎಷ್ಟಿರಬೇಕು? 41%. ಓಕೆ. ರಿಟೇನ್ಡ್ ಅಂದ್ರೆ 15th ಫೈನಾನ್ಸ್ ಕೂಡ 41% ಹೇಳಿತ್ತು. ಈವನ್ 16th ಫೈನಾನ್ಸ್ ಕಮಿಷನ್ ಕೂಡ 41% ಹೇಳಿತ್ತು. ಇದಕ್ಕಿಂತ ಜಾಸ್ತಿ ಮಾಡಿಲ್ಲ. 15ನೇ ಆಯೋಗ ಏನು ಹೇಳಿತ್ತು ಅದನ್ನೇ ಡೆವಲ್ಯೂಷನ್ ಮಾಡಬೇಕು ಅಂತ ಹೇಳಿದೆ. ಇನ್ನು ಡಿವಿಜಬಲ್ ಪೂಲ್ ಅಂತ ಒಂದು ಬರುತ್ತೆ. ಹಿಂಗಂದ್ರೆ ಏನು ನೋಡ್ರ್ಯಾ, ಡಿವಿಜಬಲ್ ಪೂಲ್ ಅಂದರೆ ಕೇಂದ್ರ ತೆರಿಗೆ ಆಧಾರದಿಂದ, ಉದಾಹರಣೆಗೆ ಸೆಸ್ ಅಂದರೆ ನಥಿಂಗ್ ಬಟ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಅಂದರೆ ಎಕ್ಸ್ಟ್ರಾ ಲೆವಿ. ಓಕೆ. ಯಾವುದಾದ್ರೂ ಕಾರಣಕ್ಕೆ ಸರ್ಕಾರ ಹೆಚ್ಚಿಗೆ ತೆರಿಗೆಯನ್ನು ಹಾಕ್ಬೋದು. ಉದಾಹರಣೆಗೆ ಪ್ರತಿ 1 ಲೀಟರ್ ಪೆಟ್ರೋಲ್ ಮೇಲೆ, ನೀವು ತೆಗೆದುಕೊಳ್ಳುವಂಥ ಪೆಟ್ರೋಲ್ ಮೇಲೆ 2 ರೂಪಾಯಿ ಎಜುಕೇಷನ್ ಸೆಸ್, ಶಿಕ್ಷಣದ ಅಭಿವೃದ್ಧಿಗಾಗಿ ಹಾಕಲಾಗುತ್ತೆ. ನೆಕ್ಸ್ಟ್, ಸರ್ಚಾರ್ಜ್ ಈಸ್ ಆಲ್ಸೋ ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಓಕೆ. ಕಲೆಕ್ಷನ್ ಚಾರ್ಜಸ್ ತೆಗೆದು ಉಳಿದ ಮೊತ್ತವನ್ನು, ಓಕೆ, ಉಳಿದ ಮೊತ್ತವನ್ನು ಇವು 3 ತೆಗೆದು ಉಳಿದ ಮೊತ್ತದಲ್ಲಿ 41% ರಾಜ್ಯಗಳಿಗೆ ನೀಡಬೇಕು ಅಂತ ಹೇಳಿದೆ. ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರ ಸ್ಪೆಷಲ್ ಆಗಿ ಹಾಕಿದ್ದು. ಇವುಗಳಲ್ಲಿ ರಾಜ್ಯಗಳಿಗೆ ಯಾವುದೇ ರೀತಿಯಾದಂಥ ಒಂದು ಪಾಲನ್ನು ಕೊಡೋ ಅವಶ್ಯಕತೆ ಇಲ್ಲ. ಇದನ್ನು ಬಿಟ್ಟು ರಾಜ್ಯಗಳಿಗೆ 41% ಸೇರನ್ನು ಕೊಡಬೇಕು ಅಂತ ಹೇಳಿದೆ. ಇನ್ನು ಹಾರಿಜಾಂಟಲ್ ಡೆವಲ್ಯೂಷನ್. ಹಾರಿಜಾಂಟಲ್ ಡೆವಲ್ಯೂಷನ್ ಅಂದರೆ ಅಡ್ಡ ಹಂಚಿಕೆ ಅಂತ ಕನ್ನಡದೊಳಗೆ ಕರೀತಾರೆ. ಈ 41% ಹಣವನ್ನು ರಾಜ್ಯಗಳ ನಡುವೆ ಹೇಗೆ ಹಂಚಬೇಕು ಎಂಬುದಕ್ಕೆ ಮಾನದಂಡಗಳನ್ನು ರೂಪ ಮಾಡಿರ್ತಾರೆ. ನಾನು ಹೇಳಿದೆ ವರ್ಟಿಕಲ್ ಡೆವಲ್ಯೂಷನಲ್ಲಿ 41% ಕೊಟ್ಟುಬಿಡಬೇಕು ಅಂತ ಹೇಳಿದೆ, ಹೌದಲ್ವಾ? ಇನ್ನು ಈ ಹಾರಿಜಾಂಟಲ್ ಡೆವಲ್ಯೂಷನ್ ಒಳಗೈತಲ್ಲ, ಯಾವ ಆಧಾರದ ಮೇಲೆ ಕೊಡಬೇಕು? ಉದಾಹರಣೆಗೆ ಇನ್ಕಮ್ ಡಿಸ್ಟೆನ್ಸ್ ಮೇಲೆ 42.5% ಕೊಡಬೇಕು. ತಲಾ ಆದಾಯ, ಆ ರಾಜ್ಯದೊಳಗಿರುವಂಥ ತಲಾ ಆದಾಯ. ಓಕೆ. ಪಾಪ್ಯುಲೇಷನ್ ಪಾಪ್ಯುಲೇಷನ್ 2011 ಜನಗಣತಿ ಪ್ರಕಾರ
ಪಾಪ್ಯುಲೇಷನ್ ಜಾಸ್ತಿ ಆಗಿದ್ದರೆ ಆ ರಾಜ್ಯಗಳಿಗೆ ಜಾಸ್ತಿ ಡೆವಲ್ಯೂಷನ್ ಕೊಡಬೇಕು. ಓಕೆ, ಅಂದರೆ ಜಾಸ್ತಿ ದುಡ್ಡು ಕೊಡಲೇಬೇಕು. ಈವನ್ ಪಾಪ್ಯುಲೇಷನ್ ಕಡಿಮೆ ಮಾಡಿದಾವೆ ಅನ್ನುವಂಥ ರಾಜ್ಯಗಳಿಗೆ ಇನ್ಸೆಂಟಿವ್ಸ್ ಕೊಡಬೇಕು. ಯಾಕಂದರೆ ಪಾಪ್ಯುಲೇಷನ್ ಕಡಿಮೆ ಮಾಡಿದ್ದು ಒಂದು ಒಳ್ಳೆಯ ಸಂಗತಿ. 17.5% ಅದಕ್ಕೆ ಕೊಡಬೇಕು. ಓಕೆ, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್, ಬರೀ ಜನಸಂಖ್ಯೆ ಇರೋದು ಇಂಪಾರ್ಟೆಂಟ್ ಅಲ್ಲ, ಅದರೊಳಗೆ ಎಷ್ಟು % ಜನ ವರ್ಕ್ ಮಾಡ್ತಿದ್ದಾರೆ. ಓಕೆ, ಈ ಮೈನ್ಯೂಟ್ ಡೀಟೇಲ್ಸ್ ಆಧಾರದ ಮೇಲೆ ಏನು ಕೊಡ್ತಾರಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಹಾರಿಜಾಂಟಲ್ ಡೆವಲ್ಯೂಷನ್. ಆಮೇಲೆ ಅಲ್ಲಿರುವಂಥ ಏರಿಯಾ ಆಗಿರಬಹುದು. ಓಕೆ, ಆ ರಾಜ್ಯದೊಳಗಿರುವಂಥ ಏರಿಯಾ ಆಗಿರ್ಬೋದು. ಏರಿಯಾ ವೈಸ್ ನೋಡಿದರೆ ಉತ್ತರ ಪ್ರದೇಶ್, ರಾಜಸ್ಥಾನ್, ಈ ಪರ್ಟಿಕ್ಯುಲರ್ಲಿ ರಾಜಸ್ಥಾನ್ ಇದಕ್ಕೆ ಜಾಸ್ತಿ ದುಡ್ಡು ಹೋಗ್ತವೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಫಾರೆಸ್ಟ್ ಆ್ಯಂಡ್ ಈಕೋಲಜಿ. ಆ ರಾಜ್ಯಗಳು ಈ ಒಂದು ಪರಿಸರ ಸಂರಕ್ಷಣೆಗೆ ಏನು ಕ್ರಮಗಳನ್ನ ತೆಗೆದುಕೊಳ್ತಿದ್ದಾರೆ. 10% ವೇಟೇಜ್. ಕಾಂಟ್ರಿಬ್ಯೂಷನ್ ಟು GDP 10% ವೇಟೇಜ್ ಇದೆ. ಅಂದರೆ ಆ ರಾಜ್ಯ GDPಯಲ್ಲಿ, ದೇಶದ GDPಯಲ್ಲಿ ಎಷ್ಟು % ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ತಮಿಳುನಾಡು, ದೀಸ್ ಆರ್ ದ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ಸ್. ದೇಶದ GDPಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಕೊಡ್ತಾ ಇರುವಂಥ ರಾಜ್ಯಗಳು. ಈ ರಾಜ್ಯಗಳಿಗೆ ಹೆಚ್ಚಿಗೆ ದುಡ್ಡು ಕೊಡೋದು. ನೆಕ್ಸ್ಟ್ ಟ್ಯಾಕ್ಸ್ ಆ್ಯಂಡ್ ಫಿಸ್ಕಲ್ ಎಫರ್ಟ್. ಸೊ ಹೆಚ್ಚು ತೆರಿಗೆಯನ್ನು ಕಲೆಕ್ಟ್ ಮಾಡ್ತಿರ್ಬೇಕು. ಅದರ ಜೊತೆಗೆ ಮತ್ತು ಏನು ಇನೋವೇಟಿವ್ ಆದಂಥ ಒಂದು ಆ್ಯಕ್ಷನ್ ಅನ್ನು ತಗೋತಿದ್ದಾರೆ. ಫಿಸ್ಕಲ್ ಎಫರ್ಟ್ ಅನ್ನು ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಫಿಸ್ಕಲ್ ಡೆಫಿಸಿಟ್ ಕಡಿಮೆ ಮಾಡಿದ್ದಾರೆ. ಓಕೆ, ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚಿಗೆ ಮಾಡಿದ್ದಾರೆ. ಉತ್ಪಾದನೆ ವಲಯದ ಒಂದು ಪ್ರಗತಿಯನ್ನು ಕಾಣಿಸಿದ್ದಾರೆ. ಅಂಥ ರಾಜ್ಯಗಳಿಗೆ ಹೆಚ್ಚಿಗೆ ಹಣವನ್ನು ಕೊಡೋದು. ಸ್ಪೆಷಲ್ ಕಾರಣಗಳಿಗಾಗಿ ಸ್ಪೆಷಲ್ ಹಣವನ್ನು ಕೊಡೋದು ಹಾರಿಜಾಂಟಲ್. ಓಕೆ, ವರ್ಟಿಕಲ್ ಎಲ್ಲ ರಾಜ್ಯಗಳಿಗೂ ಹಣವನ್ನು ನೀಡೋದು. ನೆಕ್ಸ್ಟ್, ಪ್ರತಿಯೊಂದು ಮಾನದಂಡಗಳ ವಿವರಣೆಯನ್ನು ನಾವು ನೋಡಬೇಕು ಅಂದರೆ ಇನ್ಕಮ್ ಡಿಸ್ಟನ್ಸ್. ಓಕೆ, ಬಡ ರಾಜ್ಯಗಳಿಗೆ ಹೆಚ್ಚು ಸಹಾಯವನ್ನು ಮಾಡೋದು, ಅದರ ಮೂಲಕ ಸಮತೋಲನ ಅಭಿವೃದ್ಧಿಗೆ ಮಹತ್ವವನ್ನು ನೀಡೋದು. ಓಕೆ, ನೆಕ್ಸ್ಟ್ ಪಾಪ್ಯುಲೇಷನ್, ಜನಸಂಖ್ಯೆ ಹೆಚ್ಚು, ಅಗತ್ಯತೆಗಳು ಕೂಡ ಹೆಚ್ಚು, ಅವಕ್ಕಂತೂ ಹೆಚ್ಚಿಗೆ ದುಡ್ಡು ಹೋಗೇ ಹೋಗ್ತೈತೆ. ಈವನ್ ಜನಸಂಖ್ಯೆಯನ್ನು ಕಡಿಮೆ ಮಾಡಿದ ರಾಜ್ಯಗಳಿಗೂ ಕೂಡ ಇನ್ಸೆಂಟಿವ್ಸ್ ಕೊಡಬೇಕು. ಅದು 16th ಫೈನಾನ್ಸ್ ಕಮಿಷನ್ ಹೇಳೈತಿ. ಯಾಕಂದ್ರೆ ಸೌತ್ ಇಂಡಿಯಾದ ರಾಜ್ಯಗಳು ಪಾಪ್ಯುಲೇಷನ್ ಕಡಿಮೆ ಮಾಡತ್ತವು, ನಾರ್ತ್ ಇಂಡಿಯಾದ ರಾಜ್ಯಗಳು ಪಾಪ್ಯುಲೇಷನ್ ಜಾಸ್ತಿ ಮಾಡಿದ್ದಾವೆ. ಸೊ ಈ ಕಾರಣಕ್ಕಾಗಿ 15ನೇ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಕೊಟ್ಟ ನಂತರ ಸೌತ್ ಇಂಡಿಯಾದ ರಾಜ್ಯಗಳು ಒಂದಾಗಿ ಇದರ ವಿರುದ್ಧ ಧ್ವನಿ ಎತ್ತಿದ್ದು. ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್, ಜನಸಂಖ್ಯೆ ನಿಯಂತ್ರಣ ಮಾಡಿದ ರಾಜ್ಯಗಳಿಗೆ ಪ್ರೋತ್ಸಾಹವನ್ನು ನೀಡುವುದಿಲ್ಲಿದೆ ನೋಡಿ. ದೊಡ್ಡ ರಾಜ್ಯಗಳಿಗೆ ಆಡಳಿತ ವೆಚ್ಚ ದೊಡ್ಡದಾಗಿರ್ತದೆ, ಅದರ ಮೇಲೆ ಕೊಡಬೇಕು. ಫಾರೆಸ್ಟ್, ಕಾಡು ರಕ್ಷಣೆ ಮಾಡಿದ ರಾಜ್ಯಗಳಿಗೆ ಬಹುಮಾನ. ಕಾಂಟ್ರಿಬ್ಯೂಷನ್ ಟು ದ GDP, ಇದು ಒಂದು ಹೊಸ ಅಂಶ ಕೂಡ ಆಗಿದೆ. ಓಕೆ, 15th ಫೈನಾನ್ಸ್ ಕಮಿಷನ್ ಒಳಗೆ ಇರಲಿಲ್ಲ, 16th ಫೈನಾನ್ಸ್ ಕಮಿಷನ್ ಒಳಗೆ ಇನ್ಕ್ಲೂಡ್ ಮಾಡ್ಯಾರ. UPSC ಅಂತ ಯಾರು ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಮಾಡ್ತೀರಿ, ಫಾರ್ ಯು ಪೀಪಲ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಪ್ರಿಲಿಮಿನರಿ ಎಕ್ಸಾಮ್. ಓಕೆ, ಸೊ ಮೇಕ್ ಶ್ಯೂರ್ ದಟ್ ಯು ಆರ್ ಅವೇರ್ ಆಫ್ ದೀಸ್ ನ್ಯೂ ಥಿಂಗ್ಸ್. ಆರ್ಥಿಕವಾಗಿ ದೇಶಕ್ಕೆ ಕೊಡುಗೆ ನೀಡುತ್ತಿರುವ ರಾಜ್ಯಗಳಿಗೂ ಕೂಡ ಪ್ರೋತ್ಸಾಹವನ್ನು ನೀಡುವುದು. ಓಕೆ, ಆ್ಯಂಡ್ ಕೀ ರೆಕಮೆಂಡೇಶನ್, 16th ಫೈನಾನ್ಸ್ ಕಮಿಷನ್ ಕೀ ರೆಕಮೆಂಡೇಶನ್ ಏನೇನು ಅಂದರೆ, ನಂಬರ್ 1, ರಾಜ್ಯಗಳ ಪಾಲು 41%. ಓಕೆ, ಉಳಿಸಿಕೊಂಡು ಹೋಗ್ತಾ ಇರೋದು. ಓಕೆ, ರಾಜ್ಯಗಳಿಗೆ 41% ರಿಟರ್ನ್ ಮಾಡಬೇಕು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟಾ, CAG ಪ್ರಮಾಣೀಕೃತ ಪಾರದರ್ಶಕ ತೆರಿಗೆ ಡೇಟಾ. ಮೊದಲು ಏನಕ್ಕಿತ್ತು ಅಂದರೆ ರಾಜ್ಯಗಳು ಏನು ಪ್ರೊವೈಡ್ ಮಾಡಿರ್ತಾವೋ ಅದರ ಆಧಾರದ ಮೇಲೆ ಕೇಂದ್ರ ಈ ಒಂದು ಡಿವಿಷನನ್ನು ಮಾಡ್ತಿತ್ತು. ಈಗ ಹಂಗಿಲ್ಲ, CAG ಹೇಳಲೇಬೇಕು. ಎಸ್, ಇಷ್ಟು ಖರ್ಚಾಗಿದೆ, ಇಷ್ಟು ದುಡ್ಡು ಬಂದಿದೆ ಅಂತ ಪ್ರಮಾಣೀಕೃತ ಆದಮೇಲೆ ಈ ಒಂದು ಡಿವಿಷನನ್ನು ಮಾಡಲಾಗುತ್ತೆ. ನೆಕ್ಸ್ಟ್, ನೀಡ್ ಪ್ಲಸ್ ಪರ್ಫಾರ್ಮೆನ್ಸ್ ಆಧಾರಿತ ಹಂಚಿಕೆ, ವೆರಿ ವೆರಿ ಇಂಪಾರ್ಟೆಂಟ್. ಆ ರಾಜ್ಯಗಳಿಗೆ ಎಷ್ಟು ಅವಶ್ಯಕತೆ ಇದೆ ಫಸ್ಟ್ ಕ್ರೈಟೀರಿಯಾ, ನಂತರ ಹೌ ಇಟ್ ಈಸ್ ಪರ್ಫಾರ್ಮಿಂಗ್. ಫಾರ್ ಎಕ್ಸಾಂಪಲ್ ಟೋಟಲ್ ಫರ್ಟಿಲಿಟಿ ರೇಟ್. ಓಕೆ, ಟೋಟಲ್ ಫರ್ಟಿಲಿಟಿ ರೇಟ್ ಕಡಿಮೆ ಆಗಿದೆ, ಯಾವುದೋ ಒಂದು ರಾಜ್ಯದೊಳಗೆ ಕಡಿಮೆ ಆಗಿದೆ, ಜನಸಂಖ್ಯೆನ ಕಂಟ್ರೋಲ್ ಮಾಡಲಿಕ್ಕೆ ಹೆಚ್ಚು ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ. ಎಸ್, ಅಂಥ ರಾಜ್ಯಗಳಿಗೆ ಹೆಚ್ಚು ಹಣವನ್ನು ನೀಡೋದು. ಫಾರೆಸ್ಟ್ ಹೆಚ್ಚಿಗೆ ಬೆಳೆಸ್ತಿದ್ದಾರೆ, ಅಂಥ ರಾಜ್ಯಗಳಿಗೆ ಹೆಚ್ಚು ಹಣವನ್ನು ನೀಡೋದು.
ರೆವಿನ್ಯೂ ಡೆಫಿಸಿಟ್ ಗ್ಯಾಪ್ ಫಿಲ್ಲಿಂಗ್ ಗ್ರ್ಯಾಂಟ್ಸ್. ಸಿ, ಕೆಲವೊಂದು ರಾಜ್ಯಗಳು ಏನು ಮಾಡ್ತವೆ ಅಂದರೆ ನಾರ್ಮಲಿ ಅವಕ್ಕೆ ಎಷ್ಟು ತೆರಿಗೆ ಬರ್ತದಲ್ಲ, ಆದಾಯ ಬರ್ತದಲ್ಲ, ಅದಕ್ಕಿಂತನೂ ಹೆಚ್ಚಿಗೆ ಖರ್ಚು ಮಾಡ್ತಾರೆ. ಓಕೆ, ರೆವಿನ್ಯೂ ಡೆಫಿಸಿಟ್ ಗ್ಯಾಪ್ ಫಿಲ್ಲಿಂಗ್ ಗ್ರ್ಯಾಂಟ್ಸ್. ನಂತರ 5 ವರ್ಷಗಳ ದೊಡ್ಡ ಗ್ರ್ಯಾಂಟ್ಸ್, ಪಂಚಾಯಿತಿ ಮತ್ತು ಮುನ್ಸಿಪಾಲಿಟಿಗಳಿಗೆ 5 ವರ್ಷಗಳ ಗ್ರ್ಯಾಂಟ್ ಅಂದರೆ ಲಾಂಗ್ ಟರ್ಮ್ ಡೆವಲಪ್ಮೆಂಟ್ಗೆ ಮಹತ್ವ ಕೊಡಬೇಕು ಅಂತ ಹೇಳ್ತಿ. ಆಮೇಲೆ ಲೋಕಲ್ ಬಾಡಿ ಗ್ರ್ಯಾಂಟ್ಸ್ ಇದೆ, ಸ್ಥಳೀಯ ಸರ್ಕಾರಗಳಿಗೆ ಬೇಸಿಕ್ ಅಂತ ಎಲ್ಲದಕ್ಕೂ 80% ಕೊಡಬೇಕು, 20% ಪರ್ಫಾರ್ಮೆನ್ಸ್ ಬೇಸ್ಡ್ ಇರಬೇಕು ಅಂತ ಕೂಡ 16th ಫೈನಾನ್ಸ್ ಕಮಿಷನ್ ಹೇಳೈತಿ. ರೆಕಮೆಂಡೇಶನ್ ನೋಡಿ, ನೀರು ಮತ್ತು ಸ್ವಚ್ಛತೆ, ಸಾಲಿಡ್ ವೇಸ್ಟ್ ಮೇಲೆ ಹೆಚ್ಚು ವೆಚ್ಚವನ್ನು ಮಾಡಲೇಬೇಕು ಅಂತ ಅದರ ಅವಶ್ಯಕತೆ ಇದೆ ಅಂತ ಕೂಡ ಹೇಳಿದೆ. ನೆಕ್ಸ್ಟ್, ಅರ್ಬನೈಸೇಷನ್ ಮತ್ತು ವೇಸ್ಟ್ ವಾಟರ್ ವ್ಯವಸ್ಥೆಗೆ ಇನ್ಸೆಂಟಿವ್ಸ್. ಯಾವುದಾದರೂ ರಾಜ್ಯ, ಪಂಚಾಯಿತಿ ಆರ್ ಮುನ್ಸಿಪಾಲಿಟೀಸ್ ಈ ಒಂದು ಅರ್ಬನೈಸೇಷನ್ ಆ್ಯಂಡ್ ವೇಸ್ಟ್ ವಾಟರ್ ವ್ಯವಸ್ಥೆಗೆ ತುಂಬ ಚೆನ್ನಾಗಿರುವಂಥ ಕ್ರಮಗಳನ್ನ, ಇನೋವೇಟಿವ್ ಕ್ರಮಗಳನ್ನ ತೆಗೆದುಕೊಂಡಿದ್ರೆ ಇನ್ಸೆಂಟಿವ್ಸ್ ಕೊಡಬೇಕು ಅಂತ ರಾಜ್ಯಗಳಿಗೆ ಅಂತ ಕೂಡ ಹೇಳಿದೆ. ಲೋಕಲ್ ಬಾಡೀಸ್ ಟೈಮ್ಲಿ ಟ್ರಾನ್ಸ್ಫರ್ ಅಂದರೆ ಇನ್ನೊಂದು ಏನು ಇಂಪಾರ್ಟೆಂಟ್ ಹೇಳಿದೆ ಅಂದ್ರೆ, ಈ ಲೋಕಲ್ ಬಾಡಿಗಳಿಗೆ ಹಣ ಐತ್ಲ, ಭಾಳ ಸರ್ತಿ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ, ರಾಜ್ಯ ಸರ್ಕಾರ ಇಟ್ಕೊಂಡು ಕೂತು ಬಿಡ್ತವೆ, ಪಂಚಾಯಿತಿಗಳಿಗೆ ಬಿಡುಗಡೆ ಮಾಡೋದಿಲ್ಲ. ಸೊ ಈ ಬಾರಿ ಇವರು ಮ್ಯಾಂಡೇಟ್ರಿ ಆಗಿ ಹೇಳಿದ್ದಾರೆ, ಆದಷ್ಟು ಬೇಗ ರಾಜ್ಯ ಸರ್ಕಾರಗಳಿಗೆ ಹಣವನ್ನು ತಲುಪಿಸಬೇಕು. ಕೇಳಿದರೆ ರಾಜ್ಯ ಸರ್ಕಾರಗಳು ಕೇಂದ್ರ ಕೊಟ್ಟಿಲ್ಲ ನಾವೇನು ಮಾಡೋನು, ಕೇಂದ್ರ ಕೊಟ್ಟಿಲ್ಲ ನಾವೇನು ಮಾಡೋನು ಅಂತ ಹೇಳ್ತಾರೆ. ನೆಕ್ಸ್ಟ್, ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ಸ್, ಓಕೆ, ಬಲಪಡಿಸುವುದು, ಇದ್ರ ಬಗ್ಗೆ ಕೂಡ ಮಾತಾಡಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇದರ ಮಿಟಿಗೇಷನ್ ಪರ್ಪಸ್ ಆಗಿ ಕೆಲಸ ಮಾಡಬೇಕು, ಇದನ್ನು ಬಲವರ್ಧನೆ ಮಾಡಬೇಕು ಅಂತ ಕೂಡ ಹೇಳಿದೆ. ದೀಸ್ ಆರ್ ದ 10 ಮೇಜರ್ ರೆಕಮೆಂಡೇಶನ್ ಆಫ್ 16th ಫೈನಾನ್ಸ್ ಕಮಿಷನ್ ಗೈಸ್. ಆ್ಯಂಡ್ 15th ಮತ್ತು 16th ಫೈನಾನ್ಸ್ ಕಮಿಷನ್ ನಾವು ಹೋಲಿಕೆ ಮಾಡೋದಾದರೆ ನೋಡಿ, ಮೊದಲು ಹೆಂಗಿತ್ತು ಅಂದರೆ ದಿಸ್ ಟೇಬಲ್ ಟಾಕ್ಸ್ ಅಬೌಟ್ ಡಿಫರೆಂಟ್ ಕ್ರೈಟೇರಿಯಾ ಆಫ್ 11th to 15th ಫೈನಾನ್ಸ್ ಕಮಿಷನ್. ಅಲ್ಲಿವರೆಗೂ ಹೆಂಗಿತ್ತು ಅಂದರೆ ಪಾಪ್ಯುಲೇಷನ್ 1971ವರೆಗೂ ಹಿಡಿದಿದ್ದು, 1971 ಸೆನ್ಸಸ್ ಮೇಲೇ ಈ ಒಂದು ಹಂಚಿಕೆಯನ್ನು ಮಾಡಿದ್ದು. ಮೊದಲ ಬಾರಿಗೆ 15th ಫೈನಾನ್ಸ್ ಕಮಿಷನ್ 2011ರ ಆಧಾರದ ಮೇಲೆ 15% ಒಂದು ಅನೌನ್ಸ್ಮೆಂಟ್ನ ಮಾಡಿದ್ದು. ನಂತರ ಏರಿಯಾ, ನಂತರ ಇನ್ಕಮ್ ಡಿಸ್ಟನ್ಸ್, ಸೊ ಇದು ಕೂಡ ಕಂಟಿನ್ಯೂ ಆಗಿದೆ. ನೆಕ್ಸ್ಟ್, ಇಂಡೆಕ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಇದನ್ನು ತೆಗೆದು ಹಾಕಿದ್ದಾರೆ. 16th ಫೈನಾನ್ಸ್ ಕಮಿಷನ್ ಒಳಗೂ ಕೂಡ ಇದು ಇಲ್ಲ. ಓಕೆ, ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಈವನ್ ಟೋಟಲ್ ಫರ್ಟಿಲಿಟಿ ರೇಟ್ ಈ ಬಾರಿ 16th ಫೈನಾನ್ಸ್ ಕಮಿಷನಲ್ಲಿ ಇಲ್ಲ, 15th ಫೈನಾನ್ಸ್ ಕಮಿಷನ್ವರೆಗೂ ಇತ್ತು. ಫಿಸ್ಕಲ್ ಡಿಸಿಪ್ಲಿನ್, ಈವನ್ ಟ್ಯಾಕ್ಸ್ ಫಿಸ್ಕಲ್ ಎಫರ್ಟ್ ಬಗ್ಗೆ 2.5 ಇದೆ. ಈವನ್ ಫಿಸ್ಕಲ್ ಡಿಸಿಪ್ಲಿನ್ ಕೂಡ ಇರಲಿಲ್ಲ, ಮೊದಲಿತ್ತು ನಂತರ ಇರಲಿಲ್ಲ, ಈ ಬಾರಿ ಕೂಡ ಅದು ಇಲ್ಲ. ಓಕೆ, 15th ಆ್ಯಂಡ್ 16th ಫೈನಾನ್ಸ್ ಕಮಿಷನ್ ಒಳಗೆ ಒಂದನೇದು 41%, ಎರಡನೇದು ಇನ್ಕಮ್ ಡಿಸ್ಟನ್ಸ್ 42.5%, GDP ಕಾಂಟ್ರಿಬ್ಯೂಷನ್ಗೆ 10% ಮುಂದುವರಿಸಿದ್ದಾವೆ. ಲೋಕಲ್ ಬಾಡಿ, ಓಕೆ, ಸೊ ಅಲ್ಲಿ ಅವಕ್ಕೆ ಮಹತ್ವ ಹೆಚ್ಚಿಗೆ ಆಗಿದೆ. ಪರ್ಫಾರ್ಮೆನ್ಸ್ ಗ್ರ್ಯಾಂಟ್ ಬೇಸ್ಡ್ ಗ್ರ್ಯಾಂಟ್ಸನ್ನು ಬಲಪಡಿಸಲಾಗಿದೆ. ಮಹತ್ವ ಏನು, 16th ಹಣಕಾಸು ಆಯೋಗದ ಪ್ರಯೋಜನ ಏನು ಅಂದರೆ ರಾಜ್ಯಗಳ ಆರ್ಥಿಕ ಸ್ವಾಯತ್ತತೆಯನ್ನು ಕಾಪಾಡೋದು, ಬಡ ರಾಜ್ಯಗಳಿಗೆ ನೆರವು ನೀಡೋದು, ಪರಿಸರ ಸಂರಕ್ಷಣೆಗೆ ಉತ್ತೇಜನ, ನಗರ ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆ ಆ್ಯಂಡ್ ಡಿಸಾಸ್ಟರ್ಗೆ ಸಿದ್ಧತೆ, ಪಾರದರ್ಶಕತೆಗೆ ಮಹತ್ವವನ್ನು ನೀಡೋದು 16th ಫೈನಾನ್ಸ್ ಕಮಿಷನ್ದ ಮೂಲ ಉದ್ದೇಶ ಆಗಿದೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಬೇಕು ಅಂದರೆ ಫ್ಯೂ ಥಿಂಗ್ಸ್. ಆರ್ಟಿಕಲ್ 280 ಪ್ರಕಾರ ಕಾನ್ಸ್ಟಿಟ್ಯೂಷನಲ್ ಬಾಡಿ 41% ವರ್ಟಿಕಲ್ ಶೇರ್, ಇನ್ಕಮ್ ಡಿಸ್ಟೆನ್ಸ್ ಹೈಯೆಸ್ಟ್ ವೇಟೇಜ್. ಯಾವುದಕ್ಕೆ ಹೈಯೆಸ್ಟ್ ವೇಟೇಜ್ ಕೊಟ್ಟಿದೆ ಅಂದರೆ ಇನ್ಕಮ್ ಡಿಸ್ಟೆನ್ಸ್. ಓಕೆ, ನೆಕ್ಸ್ಟ್ GDP ಕಾಂಟ್ರಿಬ್ಯೂಷನ್, ಇದೊಂದು ಹೊಸ ಅಂಶ ಆಗೈತಿ. 80-20 ಲೋಕಲ್ ಬಾಡಿ ಗ್ರ್ಯಾಂಟ್ಸ್, CAG ಟ್ರಾನ್ಸ್ಪರೆನ್ಸಿ ಆಗಿ ಇದನ್ನು ಕೊಡಬೇಕು ಅಂತ ಕೂಡ ಐತಿ. ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ಸ್ನೂ ಕೂಡ ಕೊಡಬೇಕು ಅಂತ ಹೇಳಿದೆ. ಓಕೆ, ದೀಸ್ ಆರ್ ದ 16th ಫೈನಾನ್ಸ್ ಕಮಿಷನ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವುಗಳು ಆಗಿದ್ದಾವೆ ಗೈಸ್. ನೆಕ್ಸ್ಟ್, ಕನಮಡಿ ಇನ್ಸ್ಟಿಟ್ಯೂಟ್ ಧಾರವಾಡ. ನಿಮಗೆ ಇದೇ ಫೆಬ್ರವರಿ 12th, ಓಕೆ, ಫೆಬ್ರವರಿ 12ರಿಂದ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತಿದ್ದಾವೆ. ಯಾರ್ಯಾರೆಲ್ಲ KAS, PSI ಆ್ಯಂಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಈ ಒಂದು ಎಕ್ಸೈಸ್ PSI, FDA, SDA
ಯಾರ್ಯಾರೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಾ, ಮುಂಬರುವಂಥ VAO ಆಗಿರ್ಬೋದು, ಈ ಒಂದು ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಮಾಡೋರಿಗೆ ಹೊಸದಾಗಿ ಬ್ಯಾಚ್ಗಳು ಪ್ರಾರಂಭ ಆಗ್ತಿದ್ದಾವೆ. ಯಾರೂ ಕೂಡ ಯಾವಾಗ ಕಾಲ್ಫರ್ಮ್ ಮಾಡ್ತಾರೆ ಅವಾಗ ಮಾತ್ರ ನಾವು ಓದೋಣ, ಅವಾಗ ಮಾತ್ರ ನಾವು ಕ್ಲಾಸ್ ತೊಗೊಳ್ಳೋಣ ಹಾಗೆ ಅಂದ್ಕೊಂಡು ಕೂಡಬೇಡ್ರಿ. ಎಸ್, ನಿಮಗೆ ಕಾಲ್ಫರ್ಮ್ ಆಗೋದ್ರೊಳಗಾಗಿ ನಿಮ್ಮ ಪ್ರಿಪ್ರೇಷನ್ ಕೂಡ ಮಾಡಿರಬೇಕು. ಧಾರವಾಡದ ಸಪ್ತಾಪುರ ಬಾವಿಯ ಪಕ್ಕದೊಳಗೇ ನಮ್ಮ ಕನಮಡಿ IAS KS ಸಂಸ್ಥೆ ಲೊಕೇಟ್ ಆಗಿದೆ. ಇಂಟ್ರೆಸ್ಟೆಡ್ ಇರುವಂಥ ಕ್ಯಾಂಡಿಡೇಟ್ಸ್ಗಳು ಫೋನ್ ಮುಖಾಂತರ ನೀವು ಫೋನ್ ಮಾಡಿ ಮಾತಾಡ್ಬೋದು, ಬಂದು ಇಲ್ಲಿ ಅಡ್ಮಿಷನ್ ಮಾಡ್ಬೋದು. ನಿಮಗೆ ಬೇಸಿಕ್ಕಿಂದ ಹೇಳಿಕೊಡುತ್ತೆ. ಇವತ್ತು ಎಕ್ಸಾಮಲ್ಲಿ ಯಾವ ಥರದ ಕ್ವಶನ್ಸ್ಗಳನ್ನ ಕೇಳ್ತಿದ್ದಾರೆ ಅದೇ ರೀತಿಯಲ್ಲಿ ನಿಮಗೆ ಒಂದು ಕ್ಲಾಸಸ್ಗಳು ಇರ್ತವೆ ಗೈಸ್. ಸೊ ಇಂಟ್ರೆಸ್ಟೆಡ್ ಇದ್ದವರು ಬಂದು ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ MCQs. ಭಾರತ ಸಂವಿಧಾನದ ಯಾವ ವಿಧಿಯ ಹಣಕಾಸು ಆಯೋಗ ರಚನೆಯನ್ನು ಒದಗಿಸಿದೆ ಅಂತ ನಿಮಗೆ ಪ್ರಶ್ನೆ ಇದೆ. 263 ನೋ, 275 ನೋ, 280 ಆರ್ಟಿಕಲ್ 280 ಇಸ್ ದ ರೈಟ್ ಆನ್ಸರ್. ನಾನು ಆಲ್ರೆಡಿ ಆವಾಗಲೇ ಹೇಳಿದ್ದೀನಿ. ಓಕೆ, 280 ಪ್ರಕಾರ ರಾಷ್ಟ್ರಪತಿಗಳು ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗನ ನೇಮಿಸ್ತಾರೆ. ನೆಕ್ಸ್ಟ್ 16th ಹಣಕಾಸು ಆಯೋಗದ ಪ್ರಕಾರ ರಾಜ್ಯಗಳಿಗೆ ಕೇಂದ್ರ ತೆರಿಗೆಯಲ್ಲಿ ನೀಡಲಾದ ವರ್ಟಿಕಲ್ ಡೆವಲ್ಯೂಷನ್ ಶೇಕಡಾ ಪ್ರಮಾಣ ಎಷ್ಟು? ಇದನ್ನು ಭಾಳ ಸರ್ತಿ ಹೇಳಿದ್ದೀನಿ, 41%. ಓಕೆ, 41%. 15th ಫೈನಾನ್ಸ್ ಕಮಿಷನ್ದು ಅಟ್ಟೆ ಇತ್ತು, ಈಗೂ ಕೂಡ ಅದೇ ರಿಟೇನ್ ಆಗಿದೆ ಅಂತ ಹೇಳಿದ್ದೀನಿ. ಈ ಕೆಳಗಿನವುಗಳಲ್ಲಿ ಡಿವಿಸಿಬಲ್ ಪೂಲ್ನಲ್ಲಿ ಯಾವುದು ಸೇರುವುದಿಲ್ಲ? ಡಿವಿಸಿಬಲ್ ಪೂಲ್ನಲ್ಲಿ ಯಾವುದು ಸೇರುವುದಿಲ್ಲ ಅಂತ ನಿಮಗೆ ಪ್ರಶ್ನೆ ಇದೆ. ಇವತ್ತಿನ ಎಕ್ಸಾಮಲ್ಲಿ ಈ ಥರ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಇನ್ಕಮ್ ಟ್ಯಾಕ್ಸ್, GST, ಸೆಸ್ ಆ್ಯಂಡ್ ಸರ್ಚಾರ್ಜ್, ಕಾರ್ಪೊರೇಷನ್ ಟ್ಯಾಕ್ಸ್. ಓಕೆ, ಸೊ ಯಾವ್ದು ಸೇರ್ತೈತಿ, ಯಾವ್ದು ಸೇರುವುದಿಲ್ಲ? ನಾನು ಮೊದಲೇ ಹೇಳಿದ್ದೀನಿ, ಡಿವಿಸಿಬಲ್ ಪೂಲಲ್ಲಿ ಓನ್ಲಿ ಸೆಸ್ ಆ್ಯಂಡ್ ಸರ್ಚಾರ್ಜ್ ಇವು ಸೇರುವುದಿಲ್ಲ. ಓಕೆ, ಉಳುಕಿದೆಲ್ಲ ಸೇರ್ತವೆ, ಇನ್ಕಮ್ ಟ್ಯಾಕ್ಸ್, GST, ಕಾರ್ಪೊರೇಷನ್ ಟ್ಯಾಕ್ಸ್. ಬಟ್ ಇವು ಸೆಸ್ ಆ್ಯಂಡ್ ಸರ್ಚಾರ್ಜ್, ಎಕ್ಸ್ಟ್ರಾ ಲೆವಿ ಇವು ಅದರೊಳಗೆ ಸೇರುವುದಿಲ್ಲ. ಓನ್ಲಿ 3 ಇಸ್ ದ ರೈಟ್ ಆಪ್ಷನ್ಸ್. ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ರಾಜ್ಯಗಳಿಗೆ ಹಂಚುವುದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದ್ದನ್ನು ಮೇಲ್ಗಡೆ ಹೇಳಿದೆ ನಾನು. ನೆಕ್ಸ್ಟ್ 16th ಫೈನಾನ್ಸ್ ಕಮಿಷನ್ ಆಯೋಗದಲ್ಲಿ ಅತಿ ಹೆಚ್ಚು ತೂಕ ನೀಡಲಾದ ಮಾನದಂಡ ಯಾವುದು? ಇದನ್ನು ಕೂಡ ಹೇಳಿದ್ದೀನಿ. ಪಾಪ್ಯುಲೇಷನ್ ಅಲ್ಲ, ಫಾರೆಸ್ಟ್ ಕವರ್ ಅಲ್ಲ, ಇನ್ಕಮ್ ಡಿಸ್ಟೆನ್ಸ್. ವೆರಿ ವೆರಿ ಇಂಪಾರ್ಟೆಂಟ್. C ಇಸ್ ದ ರೈಟ್ ಆನ್ಸರ್ ಗೈಸ್. ಓಕೆ, 42% ಅದಕ್ಕೆ ವೇಟೇಜ್ ನೀಡಲಾಗಿದೆ. ಹಾರಿಜಾಂಟಲ್ ಡೆವಲ್ಯೂಷನ್ ಮಾನದಂಡಗಳಲ್ಲಿ ಸೇರುವುದು ಯಾವುದು ಅಂತ ನಿಮಗೆ ಪ್ರಶ್ನೆ ಇದೆ. ಡೆಮೋಕ್ರೆಟಿಕ್ ಪರ್ಫಾರ್ಮೆನ್ಸ್, ಏರಿಯಾ, ಫಾರೆಸ್ಟ್ ಆ್ಯಂಡ್ ಇಕೋಲಜಿ, ಕಾಂಟ್ರಿಬ್ಯೂಷನ್ ಟು ದ GDP. ಎಸ್, ಇವೆಲ್ಲವೂ ಕೂಡ ಈ ಒಂದು ಹಾರಿಜಾಂಟಲ್ ಡೆವಲ್ಯೂಷನ್. ನೋಡ್ರ್ಯಾ, ವರ್ಟಿಕಲಲ್ಲಿ ರಾಜ್ಯ ಇರೋದ್ರಿಂದನೇ ಅದಕ್ಕಿಷ್ಟು % ಕೊಡಬೇಕು ಅಂತ ಇದೆ. ಆದರೆ ಹಾರಿಜಾಂಟಲಲ್ಲಿ ಇವು ಎಲ್ಲದರೊಳಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರೆ ಅದಕ್ಕೆ ಒಂದು ಶೇರಿಂಗ್ನ ಕೊಡಬೇಕು ಅಂತ ಇದೆ. ಸೊ ರೈಟ್ ಆಪ್ಷನ್ಸ್ ಈಸ್ C, 1, 2, 3, 4. ಓಕೆ, ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಲೋಕಲ್ ಬಾಡಿ ಗ್ರ್ಯಾಂಟ್ಸ್ 80% ಬೇಸಿಕ್ ಪ್ಲಸ್ 20% ಪರ್ಫಾರ್ಮೆನ್ಸ್. ಸ್ಟೇಟ್ ಶೇರ್ ರೆಡ್ಯೂಸ್ ಟು 39%. ನೋ, ಇದು ಅಂತೂ 41% ಇದೆ. ಓಕೆ, ರೆಡ್ಯೂಸ್ ಮಾಡಿಲ್ಲ. GDP ಕಾಂಟ್ರಿಬ್ಯೂಷನ್ ಹೊಸ ಮಾನದಂಡವಾಗಿ ಸೇರಿಸಲಾಗಿದೆ. ಎಸ್, 1 and 3 ಆರ್ ದ ರೈಟ್ ಆನ್ಸರ್ಸ್ ಗೈಸ್. ಹೌದಾ? ಓಕೆ, ದಿಸ್ ಈಸ್ ದ ವೇ ಯು ಹ್ಯಾವ್ ಟು ರೀಡ್. ಈ ಥರ ನೀವು ಓದಬೇಕು, ಈ ಥರ ಆನ್ಸರ್ ಮಾಡಬೇಕು, ಅಂದಾಗ ಮಾತ್ರ ನಿಮಗೆ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಈವನ್ ನಾವು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಕೂಡ ಮಾಡ್ತದೆ. ಇವುಗಳ ಮೇಲೆ ಸಪ್ರೇಟಾಗಿ ಟೆಸ್ಟ್ ಸೀರೀಸ್ನ ಕಂಡಕ್ಟ್ ಮಾಡುತ್ತೆ. ಸ್ವಲ್ಪ ವೇಟ್ ಮಾಡಿರಿ. ನಾಳೆ 8/2/2026 ಸಂಡೇ ಏನಿರ್ತದೆ, PSI ಪತ್ರಿಕೆ 1ರ ಒಂದು ಎಕ್ಸಾಮನ್ನು ಉಚಿತವಾಗಿ ನೀಡಲಾಗುತ್ತೆ ಗೈಸ್. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಯು ಕ್ಯಾನ್ ಕಮ್ ಆ್ಯಂಡ್ ರೈಟ್ ದಿಸ್ ಎಕ್ಸಾಮ್ ಎಟ್ 12 o'clock. 12 ಗಂಟೆಗೆ ಬೆಳಿಗ್ಗೆ ನೀವು ಬಂದು ಈ ಒಂದು ಮಾದರಿ ಪರೀಕ್ಷೆಯನ್ನು ಬರೀಬೋದು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ 12ನೇ ಆಯೋಗದ ಶಿಫಾರಸಿನಲ್ಲಿ ಸೇರದದ್ದು ಯಾವುದು? ರೆವಿನ್ಯೂ ಡೆಫಿಸಿಟ್ ಗ್ಯಾಪ್ ಫಿಲ್ಲಿಂಗ್ ಗ್ರ್ಯಾಂಟ್ಸ್. ಎಸ್, ಇದು ಸೇರಿದೆ. CAG ಸರ್ಟಿಫೈಡ್ ಟ್ರಾನ್ಸ್ಪರೆನ್ಸಿ ಸೇರಿದೆ. ಡಿಸಾಸ್ಟರ್ ಮಿಟಿಗೇಷನ್ ಸೇರಿದೆ. ಟೈಮ್ಲಿ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಟು ಲೋಕಲ್ ಬಾಡೀಸ್ ಇದು ಕೂಡ ಸೇರಿದೆ. ಇದು ಇಲ್ಲ. ಓಕೆ, ರೆವಿನ್ಯೂ ಡೆಫಿಸಿಟ್ ಗ್ಯಾಪ್ ಫಿಲ್ಲಿಂಗ್ ಗ್ರ್ಯಾಂಟ್ಸ್ ಇದು ಮೊದಲಿರಲಿಲ್ಲ, ಅದನ್ನು ಮುಂದುವರಿಕೆ ಮಾಡಿಲ್ಲ. ಮುಂದುವರಿಕೆ ಅಂತ ಇದೆ ಅಲ್ವಾ, ಸೊ ಆ ಥರ ಏನೂ ಇಲ್ಲ. ಹಿಂದಿದ್ದನ್ನು ಮುಂದುವರಿಕೆ ಮಾಡಿದ್ದಾರೆ ಅಂತ ಅಲ್ಲ. ಓಕೆ, ಸ್ಪೆಷಲ್ ಗ್ಯಾಪ್ ಫಿಲ್ಲಿಂಗ್ ಗ್ರ್ಯಾಂಟ್ಸ್ ಅನ್ನು ತೆಗೆದು ಹಾಕಲಾಗಿದೆ. ನೋ ಸ್ಪೆಷಲ್ ಗ್ರ್ಯಾಂಟ್ಸ್ ವರ್ ಗಿವನ್ ನೌ ಆನ್ವರ್ಡ್ಸ್.
ನೆಕ್ಸ್ಟ್ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಮಾನದಂಡದ ಮುಖ್ಯ ಉದ್ದೇಶ ಏನು ಅಂದರೆ ಜನಸಂಖ್ಯೆ ನಿಯಂತ್ರಣ ಮಾಡಿದ ರಾಜ್ಯಗಳಿಗೆ ಬಹುಮಾನವನ್ನು ನೀಡುವುದು ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್. ಓಕೆ, ಸೌತ್ ಇಂಡಿಯಾದ ರಾಜ್ಯಗಳು ಇದನ್ನು ಡಿಮ್ಯಾಂಡ್ ಮಾಡ್ತಿದ್ದು ಈಗ ಕೇಂದ್ರ ಸರ್ಕಾರ ಫೈನಲಿ ಕೊಟ್ಟಿದೆ ಗೈಸ್. ನೆಕ್ಸ್ಟ್, ಹಣಕಾಸು ಆಯೋಗವು ಮುಖ್ಯವಾಗಿ ಯಾವ ಸಂಬಂಧವನ್ನು ಸಮತೋಲನಗೊಳಿಸುತ್ತದೆ? ಕೇಂದ್ರ ನ್ಯಾಯಾಂಗ, ರಾಜ್ಯ ಸ್ಥಳೀಯ ಸಂಸ್ಥೆಗಳು, ರಾಜ್ಯ ಮತ್ತು ಕೇಂದ್ರ. ಓಕೆ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ಸರಳಗೊಳಿಸ್ತವೆ. ನೆಕ್ಸ್ಟ್ 10th ಕ್ವಶನ್ ಆ್ಯಂಡ್ ಕೊನೆಯ ಪ್ರಶ್ನೆ ಕೂಡ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹಣಕಾಸು ಆಯೋಗ ಪ್ರತಿ 5 ವರ್ಷಗಳಿಗೊಮ್ಮೆ ರಚಿಸಲಾಗುತ್ತದೆ. ಎಸ್. ಆಯೋಗದ ಶಿಫಾರಸುಗಳನ್ನು ಮಾತ್ರ ನೀಡುತ್ತದೆ. ಎಸ್, ಶಿಫಾರಸುಗಳನ್ನ ಮಾತ್ರ ನೀಡುತ್ತದೆ. ಇವರು ಕೊಟ್ಟಂಥ ಶಿಫಾರಸುಗಳು ಮ್ಯಾಂಡೇಟ್ರಿ ಅಲ್ಲ, ಅವಕ್ಕನ್ನು ಜಾರಿಗೆ ತರಲೇಬೇಕು ಅಂತ ಇಲ್ಲ. ಓಕೆ, ರಿಮೆಂಬರ್ ದಿಸ್. ಶಿಫಾರಸುಗಳು ಕಡ್ಡಾಯವಾಗಿವೆ, ನೋ, ಇವು ಕಡ್ಡಾಯವಾಗಿಲ್ಲ. ಓಕೆ, ಸೊ ಓನ್ಲಿ 1 and 2 ಮಾತ್ರ ಇವು ಬೈಂಡಿಂಗ್ ಅಲ್ಲ. ದೀಸ್ ಆರ್ ದ ರೆಕಮೆಂಡೇಶನ್ಸ್ ಆರ್ ನಾಟ್ ಬೈಂಡಿಂಗ್ ಆನ್ ಗವರ್ಮೆಂಟ್. ಓಕೆ, ದಿಸ್ ಇಸ್ 16th ಫೈನಾನ್ಸ್ ಕಮಿಷನ್ ಆ್ಯಂಡ್ ಓವರ್ ಆಲ್ ಫೈನಾನ್ಸ್ ಕಮಿಷನ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನನ್ನು ಹೇಳಿದ್ದೀನಿ ಗೈಸ್. ಸೊ ಇದೇ ಥರ ಈವನ್ ಬಜೆಟ್ನು ಕೂಡ ಮಾಡಿರಿ ಅಂಥೇಳಿ ಭಾಳ ಜನ ಹೇಳಿದ್ರಿ. ಎಸ್, ನನಗೆ ಸಮಯ ಸಿಕ್ಕಂಗೆಲ್ಲ ಬಜೆಟ್, ಎಕನಾಮಿಕ್ ಸರ್ವೆ ಏನೇನಿದ್ದಾವೆ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ಮಾಡ್ತೀನಿ. ಐ ವಿಶ್ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ನಾಳೆ ಸಂಡೇ, ಎವ್ರಿ ಸಂಡೇ ನಿಮಗೆ ಮಾದರಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗುತ್ತೆ ನಮ್ಮ ಸಂಸ್ಥೆಯಲ್ಲಿ. ಇಂಟ್ರೆಸ್ಟೆಡ್ ಇರುವವರು, ಧಾರವಾಡದೊಳಗಿದ್ದವರು ಎಲ್ಲರೂ ಕೂಡ ಬಂದು ಬರೀಬಹುದು ಗೈಸ್. ಆ್ಯಂಡ್ 12ನೇ ತಾರೀಕಿಂದ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಕೂಡ ನೀವು ಇನ್ಫಾರ್ಮ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಆ್ಯಂಡ್ ನಾನು ಕೇಳಿರುವಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದನ್ನು ಮರಿಬೇಡಿ. ಬಾಯ್, ಟೇಕ್ ಕೇರ್.